ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಬೃಂದಾವನ್ ಹೈಟೆಕ್ ನರ್ಸರಿ. ಇವತ್ತು ಒಂದು ವಿಯೆಟ್ನಾಮ್ ಸೂಪರಲ್ಲಿ ಹಲಸು ನಮ್ಮ ತೋಟದ್ದೇನೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿರೋದು. ಇದನ್ನು ಇವತ್ತು ಕಟಿಂಗ್ಸ್ ಮಾಡೋಣ ಅಂತ ಹೇಳಿ ಕಟಿಂಗ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಇದೊಂದು 6ರಿಂದ 7 kg ಇರ್ಬೋದು. ಹಣ್ಣು ಕಲ್ಲರ್ ಬಂದು ನೋಡಿ ಈ ರೀತಿ ಕೆಂಪು ಮಿಶ್ರಿತ, ಅಂದರೆ ಲೈಟ್ ಕೆಂಪು ಮಿಶ್ರಿತ ಕಲ್ಲರಲ್ಲಿ ಬರ್ತದೆ. ಹಣ್ಣು ತುಂಬ ಕಮ್ಮಿ ಇದೆ, ಸಿಹಿ ಮತ್ತು ತುಂಬ ಅಮೋಘ ಸಿಹಿ ಇದೆ. ಈ ಥರದಲ್ಲಿ ಕಾಯಿ ಬಿಟ್ಟಿರೋ ಗಿಡಗಳು ಸುತ್ತ ನಮ್ಮ ನರ್ಸರಿ ಲಭ್ಯತೆ ಇದೆ. ಮತ್ತು ಕಾಯಿಗೆ ಬಿಡೋಕ್ಕಿಂತ ಇನ್ನೂ 1 ವರ್ಷ ವೆಯ್ಟ್ ಮಾಡೋ ಗಿಡಗಳು ಸುತ್ತ ಲಭ್ಯತೆ ಇದೆ. ನರ್ಸರಿ ಒಳಗಡೆ ನಾವೇನು ಗಿಡ ಕೊಡ್ತೀವಿ ಅನ್ನೋದು ಪ್ರಾಮುಖ್ಯತೆ ಇಲ್ಲ, ಇದೇ ರೀತಿ ಹಣ್ಣು ಬಿಟ್ಟಿರೋದನ್ನ ನಾವು ತೋರಿಸಿ ಗಿಡ ಕೊಡೋದು ತುಂಬ ಮುಖ್ಯ. ವಿಯೆಟ್ನಾಮ್ ಸೂಪರಲ್ಲಿ ಆಲ್ಮೋಸ್ಟ್ ಒಂದು ಎಷ್ಟು ಪೀಸ್ ಇರ್ಬೋದು ಅಂತ ನಿಮ್ಗೊಂದು ಅಂದಾಜಿನ ವಿಡಿಯೋ ಕೊಡ್ತೀನಿ. ನಾನು ಮೊದಲೇ ತಿಳಿಸಿರೋ ಹಾಗೆ ವಿಯೆಟ್ನಾಮ್ ಸೂಪರಲ್ಲಿ ಕಟ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ಗಂಟು ಬರೋಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ಅಂದರೆ. ಜನರಲಾಗಿ ಒಂದು ತೊಳೆ ಬಿಡಿಸಿದ್ರೆ ಇಷ್ಟು ಕಾಯಿ ಫ್ರಾಮ್ಟಾಗಿ ಸಿಗುತ್ತೆ. ವೆರೈಟಿ ಕಲರ್ ನೋಡಿ ಈ ಥರ ಇದೆ. ಸೋಲೆ ಸುತ್ತ ತಿಂದೇಬೋದು, ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಸ್ನೇಹಿತರೆ. ಈ ಥರ ಒಳ್ಳೊಳ್ಳೆ ಗಿಡಗಳು ನಮ್ಮ ಬೃಂದಾವನ್ ಹೈಟೆಕ್ ನರ್ಸರಿ ದೊರೆಯುತ್ತೆ. ವೆರೈಟೀಸ್ ನೇಮ್ ಬಂದು ವಿಯೆಟ್ನಾಮ್ ಸೂಪರ್ ಅಲ್ಲಿ. ಓಕೆ, ಧನ್ಯವಾದ.